ಮತಗಳ ರಿಪೋರ್ಟ್ ಕಾರ್ಡ್ ಹಿಡಿದು ಮೌಲ್ಯಮಾಪನ ಮಾಡೋ ಸಮಯ ಬಂದೇ ಬಿಡ್ತು. ಗೆದ್ದವರು ಸಾಧಿಸಿದ್ದೇನು, ಬೆದ್ದವರ ಕೋರಿಕೆಯೇನು, ಮತದಾರರ ಮಾತು ಮನಸ್ಸಿನಲ್ಲೇನಿದೆ? ಅವಲೋಕನ, ಅನಾವರಣ, ಕ್ಷೇತ್ರ ದರ್ಶನ. ಅಸೆಂಬ್ಲಿ ಅಖಾಡದ ಸಂಪೂರ್ಣ ಚಿತ್ರಣ ಬಿಂಬಿಸುವ ಜನ ಮನ ಮತ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಿವಪ್ರಸಾದ್. ಈ ಕ್ಷೇತ್ರದ ಶಾಸಕರು ಕಾಂಗ್ರೆಸ್ ಪಕ್ಷದ ಅಖಂಡ ಶ್ರೀನಿವಾಸ್ ಮೂರ್ತಿ. ಶಾಸಕರು ತಮ್ಮ ಅಧಿಕಾರಾವಧಿಯಲ್ಲಿ ಜನರಲ್ಲಿ ಯಾವ ಭಾವನೆ ಮೂಡಿಸಿದ್ದಾರೆ, ಬೇಡಿಕೆ ಪೂರೈಕೆಯ ಅನುಪಾತವೇನು? 2023ಕ್ಕೆ ಆಯ್ಕೆಯಾಗೋ ಜನನಾಯಕನಿಂದ ಮತದಾರರು ಬಯಸ್ತಾ ಇರೋದಾದ್ರೂ ಏನನ್ನ ಅನ್ನೋ ಹಿನ್ನೋಟ ಮುನ್ನೋಟಗಳೊಂದಿಗೆ ನಾವಿವತ್ತಿದ್ದೇವೆ ಪುಲಕೇಶಿ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ. ಈ ಕ್ಷೇತ್ರದ ಜನ ಮನ ಮತ ಹೇಗಿದೆ, ಏನಿದೆ ನೋಡೋಣ ಬನ್ನಿ. ವಿಧಾನಸೌಧದಿಂದ ಕೆಲವೇ ಕಿಲೋಮೀಟರ್ ದೂರದಲ್ಲಿರೋ ಕ್ಷೇತ್ರ ಪುಲಕೇಶಿ ನಗರ. 65% ಕೊಳಗೇರಿಯಿಂದಲೇ ತುಂಬಿ ಹೋಗಿದೆ. ಸದ್ಯ ಕಾಂಗ್ರೆಸ್ನ ಅಖಂಡ ಶ್ರೀನಿವಾಸ್ ಮೂರ್ತಿ ಈ ಕ್ಷೇತ್ರದ ಶಾಸಕರು. 2020ರಲ್ಲಿ ನಡೆದ ಕೆಜಿಹಳ್ಳಿ ಡಿಜೆಹಳ್ಳಿ ಗಲಾಟೆ ಬೆಂಗಳೂರಿನ ಇತಿಹಾಸದಲ್ಲಿ ಕರಾಳ ಘಟನೆಯಾಗಿ ದಾಖಲಾದ ಈ ಘಟನೆ ನಡೆದಿದ್ದು ಇದೇ ಕ್ಷೇತ್ರದಲ್ಲಿ. ಮೊದಲು ಯಲಹಂಕ ಕ್ಷೇತ್ರದ ಭಾಗವಾಗಿದ್ದ ಪುಲಕೇಶಿ ನಗರ 2008ರಲ್ಲಿ ಕ್ಷೇತ್ರ ಪುನರ್ವಿಂಗಡಣೆ ಬಳಿಕ ಪ್ರತ್ಯೇಕ ಕ್ಷೇತ್ರವಾಯಿತು. ಚಾಲುಕ್ಯ ರಾಜ ಪುಲಕೇಶಿ ಹೆಸರಿನ ಈ ಕ್ಷೇತ್ರದಲ್ಲಿ ಮಚ್ಚು ಲಾಂಗಳದ್ದೇ ಸದ್ದು. ಒಂದು ಕಾಲದಲ್ಲಿ ಚರ್ಮೋದ್ಯಮಕ್ಕೆ ಹೆಸರಾಗಿದ್ದ ಟ್ಯಾನರಿ ರಸ್ತೆಯುದ್ದಕ್ಕೂ ಗುಜರಿ ಮಾಂಸದ ಅಂಗಡಿಗಳ ಸಾಲಿವೆ. ಇಲ್ಲಿ ಕನ್ನಡಕ್ಕಿಂತ ಇಂಗ್ಲಿಷ್, ಹಿಂದಿ, ಉರ್ದು, ತಮಿಳು, ಇತ್ತೀಚೆಗೆ ಈಶಾನ್ಯ ಭಾರತೀಯ ಭಾಷೆಗಳದ್ದೇ ವಿಜೃಂಭಣೆ ಆಗುತ್ತಿದೆ. ಕ್ಷೇತ್ರದಲ್ಲಿ ಜಾತಿವಾರು ಮತಗಳು ಎಷ್ಟಿವೆ ಅಂತ ನೋಡೋಣ. ಒಟ್ಟು ಮತದಾರರು 2,56,000. ಇವರಲ್ಲಿ ಮುಸ್ಲಿಮರು, ಒಕ್ಕಲಿಗರು, ಪರಿಶಿಷ್ಟರ ಮತಗಳೇ ನಿರ್ಣಾಯಕ ಆಗಲಿವೆ. ಕ್ಷೇತ್ರದಲ್ಲಿ ಈ ಬಾರಿ ಕದನಕಣ ಹೇಗಿದೆ ಅಂತ ನೋಡೋಣ. ಕಾಂಗ್ರೆಸ್ನ ಭದ್ರಕೋಟೆ ಆಗಿರುವುದರಿಂದ ಅಖಂಡ ಶ್ರೀನಿವಾಸ್ ಮೂರ್ತಿ ಮತ್ತೆ ಗೆಲುವಿನ ನಿರೀಕ್ಷೆಯಲ್ಲಿದ್ದಾರೆ. ಆದರೆ ಪ್ರಸನ್ನಕುಮಾರ್ ಹಾಗೂ ಡಿಕೆ ಶಿವಕುಮಾರ್ ಕೃಪಾ ಕಟಾಕ್ಷ ಇರುವ ಬಿಬಿಎಂಪಿಯ ಮಾಜಿ ಮೇಯರ್ ಸಂಪತ್ ರಾಜ್ ಕೂಡ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ. ಇನ್ನು ಜೆಡಿಎಸ್ ಹಾಗೂ ಬಿಜೆಪಿಯಿಂದ ಟಿಕೆಟ್ ಘೋಷಣೆ ಆಗಿಲ್ಲ. ಕ್ಷೇತ್ರದಲ್ಲಿ ಏನೇನ್ ಕೆಲಸ ಆಗಿವೆ, ಏನೇನ್ ಕೆಲಸ ಆಗಿಲ್ಲ ಅಂತ ನೋಡೋದಾದ್ರೆ, ಕ್ಷೇತ್ರದಲ್ಲಿ 2,000ಕ್ಕೂ ಹೆಚ್ಚು ಮನೆಗಳ ನಿರ್ಮಾಣ, ಪೊಲೀಸ್ ಠಾಣೆ ಕಟ್ಟಡ ನಿರ್ಮಾಣ, ಸರ್ಕಾರಿ ಶಾಲೆ, ಕಾಲೇಜು, ಆಸ್ಪತ್ರೆ ನಿರ್ಮಾಣ, ಸಮುದಾಯ ಭವನ ನಿರ್ಮಾಣ ಆಗಿವೆ. ಫುಟ್ಬಾಲ್ ಮೈದಾನ, ಇಂಡೋರ್ ಸ್ಟೇಡಿಯಂ ಅಭಿವೃದ್ಧಿಯಾಗಿದೆ. ಶುದ್ಧ ಕುಡಿಯುವ ನೀರು, ಪಾರ್ಕ್, ದೇವಸ್ಥಾನ, ಚರಂಡಿಗಳ ಅಭಿವೃದ್ಧಿ, ಸಿಸಿಟಿವಿ ಹಾಕಲಾಗಿದೆ. ಎಲ್ಲ ವಾರ್ಡ್ಗಳಲ್ಲಿ ಸಿಮೆಂಟ್ ಹಾಗೂ ಡಾಂಬರ್ ರಸ್ತೆ ಆಗಿವೆ. ಇನ್ನು ಕ್ಷೇತ್ರದಲ್ಲಿ ಏನೆಲ್ಲ ಸವಾಲಿವೆ ಅಂತ ನೋಡೋದಾದ್ರೆ, ಕ್ರೈಮ್ಗೆ ಕಡಿವಾಣ ಹಾಕಲು ಸಾಧ್ಯವಾಗಿಲ್ಲ. ಸ್ಲಂ ಜನರ ಸಮಸ್ಯೆ ಬಗೆಹರಿದಿಲ್ಲ. ಕ್ಷೇತ್ರದ ಬೇಡಿಕೆಗಳು ಏನಿವೆ ಅಂತ ನೋಡೋಣ. ಕ್ಷೇತ್ರದಲ್ಲಿ ಎಗ್ಗಿಲ್ಲದೆ ನಡೆಯುತ್ತಿರುವ ಅಪರಾಧ ಕೃತ್ಯಗಳಿಗೆ ಕಡಿವಾಣ ಹಾಕಬೇಕಾಗಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಸ್ಲಂಗಳು ಇರುವುದರಿಂದ ಮನೆ ಕಟ್ಟಿಸಿಕೊಡಬೇಕು. ಎಲ್ಲರಿಗೂ ಕಾವೇರಿ ಕುಡಿಯುವ ನೀರಿನ ಸಂಪರ್ಕ ಬೇಕು. ರಸ್ತೆ ಅಗಲೀಕರಣ ಹಾಗೂ ಕಸ ವಿಲೇವಾರಿ ಮಾಡಿಸಬೇಕಿದೆ. ಈ ಎಲ್ಲ ಬೇಡಿಕೆಗಳೊಂದಿಗೆ ಜನ ಈ ಬಾರಿ ಎಲೆಕ್ಷನ್ಗೆ ಸಜ್ಜಾಗ್ತಿದ್ದಾರೆ. ಪಾರ್ಟಿ ಟೌನ್ ಇಂದ ಆರಂಭ ಮಾಡ್ತಾ ಇದೀವಿ. ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು, ಇಲ್ಲಿ ಯಾಕೆ ಪಾರ್ಟಿ ಟೌನ್ ಅಂತ ಹೆಸರಿಡಲಾಗುತ್ತೆ ಅಂತಂದ್ರೆ, ಇಲ್ಲಿ ಮಾಡುವಂತಹ ಮಡಿಕೆಗಳು ಶುದ್ಧ ಜೇಡಿ ಮಣ್ಣಿನಿಂದ ಮಾಡುವಂತಹ ಮಡಿಕೆಗಳು ರಾಜ್ಯದ ಮೂಲೆ ಮೂಲೆಗೂ ಹೋಗ್ತವೆ. ಸೊ ಈ ಒಂದು ಕಾರಣಕ್ಕೆ ಇದನ್ನ ಪಾರ್ಟಿ ಟೌನ್ ಅಂತಾನೆ ಹೆಸರಿಡಲಾಗಿದೆ. ನಾನಾ ಬಗೆಯ ವೆರೈಟಿ ಮಡಿಕೆಗಳು ಇಲ್ಲಿ ಸಿಗುತ್ತೆ. ಸೊ ಇಲ್ಲಿಂದಾನೆ ಈ ನಮ್ಮ ಜನ ಮನ ಮತ ಕಾರ್ಯಕ್ರಮವನ್ನ ಶುರು ಮಾಡೋಣ. ಸಾಕಷ್ಟು ಜನ ನಿವಾಸಿಗಳು ಇದ್ದಾರೆ, ಅವ್ರನ್ನ ಮಾತಾಡ್ತಾ ಹೋಗೋಣ. ಸರ್, ತಾವು ಎಷ್ಟು ವರ್ಷದಿಂದ ಇಲ್ಲಿ ವಾಸ ಇದ್ದೀರಾ ಸರ್? ಸರ್, ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಪಾಟ್ರಿ ಟೌನ್, ಪ್ರೆಸೆಂಟ್ ಟೌನ್ ಅಲ್ಲಿ ಇದೆ. ತಾವು ನೋಡಿದಂತ ಪುಲಕೇಶಿ ನಗರದ ಅಭಿವೃದ್ಧಿ, ಈಗ ಆಗಿರುವಂತ ಅಭಿವೃದ್ಧಿ ಏನ್ ಸರ್ ಡಿಫ್ರೆನ್ಸ್? ಸರ್, ಈಗ ಆಗಿರುವ ಅಭಿವೃದ್ಧಿ ಪಾಸ್ಟ್ ಒಂದು 10 ವರ್ಷದಿಂದ ತುಂಬಾ ಒಳ್ಳೆ ಕೆಲಸಗಳಾಗಿದೆ. ನಮ್ಮ ಶಾಸಕರು ಅಖಂಡ ಶ್ರೀನಿವಾಸ್ ಮೂರ್ತಿ ಅವರು ಒಳ್ಳೆ ಅಭಿವೃದ್ಧಿ ಕೆಲಸಗಳು ಮಾಡಿದ್ದಾರೆ. ಆಮೇಲೆ ನಮ್ಮ ದೀನ ದಲಿತರು, ಬಡವರು, ಇಲ್ಲಿ ಆಲ್ಮೋಸ್ಟ್ ಎಲ್ಲ ಇರೋದು ತುಂಬಾ ಬಡ ಕುಟುಂಬದವರು. ಅವ್ರಿಗೆಲ್ಲ ಏನೇನು ನೀಡ್ಫುಲ್ ಇದೆ, ಏನೇನು ನೀಡ್ಸ್ ಮಾಡಬೇಕಾಗಿದೆ, ಅದನ್ನೆಲ್ಲ ತುಂಬಾ ಸರ್ಕಾರದಿಂದ ಅವರು ಅನುಮತಿ ಪಡೆದು ಅವ್ರಿಗೆಲ್ಲ ಏನೇನು ಮಾಡಬೇಕು, ಅವ್ರಿಗೆ ಯಾವ ಒಂದು ರೋಡ್ ಇರ್ಬೋದು, ವಾಟರ್ ಸೀವೇಜ್ ಬೋರ್ಡ್ ಇರ್ಬೋದು, ಹಾಗೂ ಮನೆ ಕಟ್ಟೋದ್ರಿಂದ ಇರ್ಬೋದು, ಎಲ್ಲ ಆಲ್ಮೋಸ್ಟ್ ಎಲ್ಲ ಡೆವಲಪ್ಮೆಂಟ್ಸ್ ಮಾಡಿದ್ದಾರೆ. ಸುಮಾರು ಡೆವಲಪ್ಮೆಂಟ್ಸ್ ಮಾಡಿದ್ದಾರೆ ಅವರು. ಆಗಿದೆ ಈ ಬಾರಿ ಕಾಂಗ್ರೆಸ್ ಇಂದ ಇನ್ನೂ ಕೂಡ ಅವರಿಗೆ ಟಿಕೆಟ್ ಫೈನಲ್ ಆಗಿಲ್ಲ.
ಸೊ ಅವ್ರಿಗೆ ಕೊಟ್ರೆ ಗೆಲ್ತಾರಾ ಅಥವಾ ತಮ್ಮ ಬೇಡಿಕೆ ಏನ್ ಸರ್? ಅಖಂಡ ಶ್ರೀನಿವಾಸ್ ಅವ್ರು ಕೊಡ್ಬೇಕಾ ಅಥವಾ ಪ್ರಸನ್ನ ಕುಮಾರ್ ಅವ್ರು ಕೊಡ್ಬೇಕಾ ಕಾಂಗ್ರೆಸ್ ಇಂದ? ಸರ್, ಅಖಂಡ ಶ್ರೀನಿವಾಸ್ ಅವ್ರ ಮೂರ್ತಿಗೆ ಇನ್ನೊಂದು ಚಾನ್ಸ್ ಅನ್ನೋದು ಕೊಟ್ರೆ ಇನ್ನು ತುಂಬಾ ಪುಲಕೇಶ್ ನಗರ ಬಂದ್ಬಿಟ್ಟು ಒಂದು ಮೆಟ್ರೋ ಸಿಟಿ ಅನ್ನೋದಕ್ಕಿಂತ ಈಗಾಗಲೇ ಈಗ ಪಾಟ್ರಿ ಟೌನ್ ಅಲ್ಲಿ ಹತ್ತಿರದಲ್ಲಿ ಪುಲಕೇಶ್ ನಗರದಿಂದ ಒಂದು ಮೆಟ್ರೋ ಸಿಟಿ, ಒಂದು ಮೆಟ್ರೋ ಕಾಮಗಾರಿಕೆನೂ ನಡೀತಾ ಇದೆ. ಬಟ್ ಇವರು ಅಖಂಡ ಶ್ರೀನಿವಾಸ ಮೂರ್ತಿ ಅವ್ರ ಸೀಟ್ ಕೊಟ್ರೆ ಖಂಡಿತ ಗೆದ್ದೇ ಗೆಲ್ತಾರೆ. ಅದು ಯಾಕಂದ್ರೆ ಇಡೀ ರಾಜ್ಯದಲ್ಲಿ ಅವರು ಬಂದ್ಬಿಟ್ಟು ಸುಮಾರು ಲೀಡಿಂಗ್ ಅಲ್ಲಿ ಬಂದಿರೋರು, 86,000 ಲೀಡಿಂಗ್ ಅಲ್ಲಿ ಬಂದಿರೋರು ಅಂತ ಒಂದು ವ್ಯಕ್ತಿ ಇವತ್ತು ಮತ್ತೆ ಇನ್ನೊಂದ್ಸತಿ ಬಂದ್ರೆ ತುಂಬಾ ಇಲ್ಲಿ ಬಡ ಕುಟುಂಬದವರೆಲ್ಲ ಒಳ್ಳೆ ಅವರು ಇಲ್ಲಿ ಈಗ ಪಾಟ್ರಿ ಟೌನ್ ಅಂತಾನೆ ಹೆಸರಿಡಲಾಗಿದೆ. ಸೊ ತಮ್ಗೆ ಕುಂಬಾರಿಗೆ ಸಂಬಂಧಪಟ್ಟಂತೆ ಇರುವಂತಹ ಸಮಸ್ಯೆಗಳಿಗೆ ಶಾಸಕರು ಯಾವ ರೀತಿಯಾಗಿ ಸ್ಪಂದಿಸಿದ್ದಾರೆ ಸರ್? ಸುಮಾರು 50 ವರ್ಷದಿಂದ ನಮ್ಮ ಸಂಘ ಉದ್ಭವಗೊಂಡಿದ್ದು 1973 ಇಂದ ಈಗ 2023 ವರೆಗೂ. ಈ 10 ವರ್ಷಗಳಲ್ಲಿ, ಕಳೆದ 10 ವರ್ಷದಲ್ಲಿ ನಮಗೆ ಸುಮಾರು ಮೂಲಭೂತ ಸೌಕರ್ಯನೇ ಇರಲಿಲ್ಲ. ನಮ್ಮ 100x200 ಸ್ಕ್ವೇರ್ ಫೀಟ್ ಜಾಗ ಇರುವಂತ ಜಾಗದಲ್ಲಿ 40 ವರ್ಕಿಂಗ್ ಶೆಡ್ ಯೂನಿಟ್ ಇದೆ. ಒಬ್ಬೊಬ್ರು 10 ಅಡಿ 15 ಅಡಿ ಜಾಗದಲ್ಲಿ ಕುಂಬಾರಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರು ನಮ್ಗೆ ಮೂಲಭೂತ ಸೌಕರ್ಯ ಇಲ್ಲದೆ ಇರೋರಿಗೆ ಮಾಡ್ಕೊಟ್ಟಿದ್ದಾರೆ. ನೀರಾಗ್ಲಿ, ಕರೆಂಟ್ ಆಗ್ಲಿ, ಮತ್ತೆ ಈಗ ಬೀದಿಗಳಾಗಿರ್ಲಿ 2 ವರ್ಷ 3 ವರ್ಷಕ್ಕೊಮ್ಮೆ ಹಾಕೊಡ್ತಾ ಇದ್ದಾರೆ. ಯಾರು ಮಾಡಿಲ್ಲ ಇವತ್ತವರೆಗೂ. ಈ ಕಳೆದ ಒಂದು 10 ವರ್ಷದಿಂದ ಒಳ್ಳೆ ಡೆವಲಪ್ಮೆಂಟ್ ಆಗಿದೆ ನಮ್ಗೆ. ಮತ್ತೆ ನಮ್ಗೆ ಇದು ಲೀಸ್ ಪೀರಿಯಡ್ ಎಕ್ಸ್ಟೆನ್ಷನ್ ಮಾಡಕ್ಕೆ ನಮ್ಗೆ ಒಂದು ಸುಮಾರು 30 ವರ್ಷದಿಂದ ಆಯ್ತು ಲೀಸ್ ಎಕ್ಸ್ಟೆನ್ಷನ್ ಮಾಡಿ. ಈಗ ಇನ್ನು 20 ವರ್ಷದಿಂದ ಹೋರಾಟ ಮಾಡ್ತಿದ್ವಿ ಸರ್ಕಾರದಲ್ಲಿ. ಅದಕ್ಕೆ ಮುಂದೆ ನಿಂತವ್ರು ಸ್ಪಂದಿಸಿದ್ದಾರೆ ನಮ್ಗೆ. ನಿಮ್ಗೆ ಖಂಡಿತವಾಗಿ ನಿಮ್ಗೆ ಲೀಸ್ 50 ವರ್ಷಕ್ಕೆ ಎಕ್ಸ್ಟೆನ್ಷನ್ ಮಾಡ್ಕೊಡ್ತೀನಿ ಅಂತ ಭರವಸೆನೂ ಕೊಟ್ಟಿದ್ದಾರೆ. ಕುಂಬಾರ ಪರವಾಗಿ ತುಂಬಾ ಸಪೋರ್ಟ್ ಆಗಿದ್ದಾರೆ. ನಾಟ್ ಇವನ್ ಕುಂಬಾರ ಅಂತಿಲ್ಲ, ಎಲ್ಲ ದೀನ ದಲಿತರಾಗ್ಲಿ. ನಮ್ಮ ಪುಲಿಕೇಶಿ ನಗರ ಕಾನ್ಸ್ಟಿಟ್ಯೂನ್ಸಿ ನಿಮ್ಗೆ ಗೊತ್ತಿರಂಗೆ ಬೆಂಗಳೂರಲ್ಲಿ ನಂಬರ್ 1 ಟಾಪ್ ಕೊಳಚೇರಿ ಪ್ರದೇಶಗಳಲ್ಲಿ ಒಂದಿದು. ಇದನ್ನ ಡೆವಲಪ್ ಮಾಡ್ಬೇಕಂದ್ರೆ ಸಾಧಾರಣ ವಿಷಯ ಅಲ್ಲ ಸರ್ ಇದು. ಈಗ ರೋಡ್ಗಳಾಗ್ಲಿ, ಪಾಪ್ಯುಲೇಷನ್ಗಲಿ, ಟ್ರಾಫಿಕ್ ಆಗಲಿ ತುಂಬಾ ವಿಪರೀತ ಇದೆ. ಯಾವ ಕಡೆ ನಮ್ಗೆ ಸಬ್ಸಿಡಿ ರೋಡ್, ನಾಗವಾರ ತ್ಯಾನೆ ರೋಡ್ ಕಡೆ ಯಾವ್ದಿಲ್ಲ. ಸೊ ಅಂತ ಜಾಗನೆಲ್ಲ ಡೆವಲಪ್ ಮಾಡಕ್ಕೆ ಮುಂದಿನ ಆಲೋಚನೆ ಮಾಡ್ಕೊಂಡಿದ್ದಾರೆ ಅವರು. ಎಲ್ಲ ಕೂತ್ಬಿಟ್ಟು ಹೇಳಿದ್ದಾರೆ ನಮ್ಗೆಲ್ಲ ಡೆವಲಪ್. ಸರ್ ನಮ್ಗೆ ಟಿಕೆಟ್ ಸಿಗುತ್ತೆ ಇಲ್ವೋ ನಮ್ಗೆ ಬೇಕಾಗಿಲ್ಲ. ಒಳ್ಳೆ ನಾಯಕತ್ವ ನಮ್ಮ ಮುಖ ನೋಡ್ತೀವಿ ಸರ್. ನಾವು ಯಾವ್ದು ಪಕ್ಷ ಆಗ್ಲಿ, ಪಾರ್ಟಿ ಆಗ್ಲಿ ಯಾವ್ದು ನೋಡಲ್ಲ. ಕಾಂಗ್ರೆಸ್, JDS ಇದಲ್ಲ. ಅವ್ರು ಇಂಡಿಪೆಂಡೆಂಟ್ ಆಗಿ ನಿಂತರು ಅವ್ರು ಗೆಲ್ಲುವಂತ ಶಕ್ತಿ ಅವ್ರಿಗಿದೆ. ಯಾಕಂದ್ರೆ 86,000 ವೋಟ್ ಲೀಡಿಂಗ್ ಅಲ್ಲಿ ಗೆಲ್ಲೋರು ಸಾಧಾರಣ ವಿಷಯ ಇಲ್ಲ ಸರ್. ಕರ್ನಾಟಕದಲ್ಲಿ ಟಾಪ್ ಲೀಡಿಂಗ್ ಅಲ್ಲಿ ಗೆದ್ದಿದ್ದಾರೆ ಅವರು. ಅಂತ ನಾಯಕತ್ವ ನಾವು ಎಲ್ಲರೂ ಯೋಚನೆ ಮಾಡ್ಬೇಕು. ಅವ್ರ ಮುಖ ಅವ್ರು ಮಾಡಿರೋ ಕೆಲ್ಸಕ್ಕೇನೆ ನಾವು ವೋಟ್ ಹಾಕ್ತೀವೋ ಹೊರತು ನಾವು ಯಾವ್ದು ಪಕ್ಷಕ್ಕೆ ಆಗ್ತಾ ಇಲ್ಲ ಸರ್. ನಾವು ಅಭಿವೃದ್ಧಿ ಚೆನ್ನಾಗಿ ಮಾಡ್ತಾ ಇದ್ದಾರೆ ಸರ್, ಏನ್ ತೊಂದರೆ ಇಲ್ಲ. ಒಳ್ಳೆ ಇದಿದೆ ಅವ್ರಿಗೆ ಮನಸ್ಸು, ಒಳ್ಳೆ ವ್ಯಕ್ತಿ, ಎಲ್ಲ ಹೆಸರು ತಕೊಂಡಿದ್ದಾರೆ ಚೆಂದಾಗಿ ನಮ್ಮ ಶ್ರೀನಿವಾಸ ಮೂರ್ತಿ ಅವರು. ಅವರು ಎಲ್ಲ ಜನಗಳ ಆಶೀರ್ವಾದ ಅವ್ರಿಗೆ ಇದೆ. ಕೊರೋನಾ ಟೈಮಲ್ಲೆಲ್ಲ ಬಂದಿದ್ರಾ MLA ಎಲ್ಲ ಹೆಲ್ಪ್ ಮಾಡಿದ್ದಾರೆ ಸರ್. ಏನ್ ಮಾಡಿದ್ದಾರೆ? ಏದೋ ಸ್ವಲ್ಪ ಹೆಲ್ಪ್ ಮಾಡಿ ಸರ್, ಬಡವರಿಗೆಲ್ಲ ಹೆಲ್ಪ್ ಮಾಡಿದ್ದಾರೆ ಸರ್, ಮಾಡಿದ್ದಾರೆ. ಬಟ್ ಏನಂದ್ರೆ ಅವರು ಸ್ವಲ್ಪ ಯಾರೋ ಈ ಸ್ವಲ್ಪ ಕಿಡಿಗೇಡಿಗಳೇನೋ ಅವ್ರನ್ನ ಸ್ವಲ್ಪ ತಲೆ ಕೆಡಿಸ್ಬಿಟ್ಟು ಮನೆಯನ್ನ ಇದು ಮಾಡಿದ್ದಾರೆ. ಇದ್ರೂ ಅವ್ರಿಗೆ ಒಳ್ಳೆ ಇದಿದೆ, ಸ್ಟ್ರೆಂತ್ ಇದೆ. 82,000 84,000 ಲೀಡಿಂಗ್ ಅಲ್ಲಿ ಬಂದ್ರು. ಅವರು ನಮ್ಗೆ ಬರ್ಬೇಕು MLA ಶ್ರೀನಿವಾಸ ಮೂರ್ತಿ ಅವ್ರು ಬರ್ಬೇಕು ಅಷ್ಟೇ. ಇಲ್ಲೆಲ್ಲ ಬರ್ತಾರ, ಏರಿಯಾಗೆಲ್ಲ ಬರ್ತಾರೆ ಸರ್, ಎಲ್ಲ ಬರ್ತಾರೆ ಸರ್. ಎಲ್ಲದಕ್ಕೂ ಬಂದು ಸ್ಪಂದಿಸ್ತಾರೆ. ಇನ್ನೊಂದು ಒಳ್ಳೆ ವ್ಯಕ್ತಿ ಸರ್ ಅವರು, ದೇವರ ಮನುಷ್ಯ, ಚಂದ ಕೆಲಸ ಮಾಡ್ತಾರೆ. ಕಾಂಗ್ರೆಸ್ ಇಂದ ಈ ಸಲ ಟಿಕೆಟ್ ಕೊಡೋದು ಇನ್ನೂ ಕೂಡ ಡೌಟ್ ಅಲ್ಲಿ ಇದೆ. ಕೊಡ್ತಾರ ಅಂತಾರ? ಕೊಡ್ತಾರೆ ಸರ್, 100% ಕೊಡ್ತಾರೆ ಸರ್. ಇಂಡಿಪೆಂಡೆಂಟ್ ನಿಂತ್ರೂ 100% ಗೆಲ್ತಾರೆ ಸರ್. ಪುಲಕೇಶಿ ನಗರಲ್ಲಿ ತುಂಬಾ ಡೆವಲಪ್ಮೆಂಟ್ ಕೊಟ್ಟಿದ್ದಾರೆ ಅವರು. ಈ ತರ ಈಗ ನಾವು ಯಾವುದೇ ಒಂದು ಸಮಸ್ಯೆ ಆಗಿರ್ಲಿ ಅಥವಾ ಯಾವುದೇ ಒಂದು ಪ್ರಾಬ್ಲಮ್ ಇರಲಿ, ಯಾವುದೇ ಒಂದು ಫಂಕ್ಷನ್ ಮಾಡಿರ್ಲಿ, ಅವರು ಸ್ಪಂದಿಸ್ತಾರೆ, ಬರ್ತಾರೆ, ಬಂದು ನಮ್ಮನ್ನ ಭೇಟಿ ಮಾಡ್ತಾರೆ. ಯಾವುದೇ ಒಂದು ಇದ್ರೂ ಇಮಿಡಿಯೇಟ್ ಆಗಿ ರೆಸ್ಪಾಂಡ್ ಮಾಡ್ತಾರೆ. ಸರ್, ಈಗ ಪುಲಕೇಶಿ ನಗರ ಅಂತಂದ್ರೆ ತುಂಬಾ ಇಲ್ಲಿ ಕ್ರೈಮ್ಗಳು ಜಾಸ್ತಿ ಆಗ್ತವೆ, ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ಗಳು, ಗಲಾಟೆಗಳು, ಕೊಲೆಗಳು ಈ ತರ ಆಗ್ತವೆ. ಅವೇನಾದ್ರು ಕೂಡ ಅಖಂಡ ಶ್ರೀನಿವಾಸ್ ಅವ್ರು ಬಂದ್ಮೇಲೆ ಕಂಟ್ರೋಲ್ ಆಗಿದ್ಯಾ ಸರ್? ಸರ್ ಆಗಿತ್ತು. ಈಗ ನೋಡಿ, ಅದು ಮಾಡೋದಕ್ಕೇನೆ ಅವ್ರಿಗೆ ಈಗ ಅವ್ರ ಬೆಂಕಿ ಎಲ್ಲ ಸುಟ್ಟಿ ಅವ್ರ ಮನೆ ಎಲ್ಲ ಸುಟ್ಟಾಕಿದ್ರು. ಈಗ ಯಾರೇ ಮನೆ ಇರಲಿ, ನಿಮ್ದಿರ್ಲಿ ನಮ್ದಿರ್ಲಿ, ಯಾರೇ ಮಾಡಿದ್ರು ನಾವು ರೆಸ್ಪಾಂಡ್ ಮಾಡ್ತೀವಿ. ನಮ್ದು ಕಾನೂನು ಚೌಕಟ್ಟಲ್ಲಿ ಇರೋದು ನಾವೆಲ್ಲ. ಈಗ ಅದನ್ನ ನಾವು ರೆಸ್ಪೆಕ್ಟ್ ಮಾಡಲೇಬೇಕು. ಅದು ಮಾಡಿಲ್ಲ ಅಂತಂದ್ರೆ ಅವ್ರು ತಪ್ಪಿಲ್ವಲ್ಲ ಅದರಲ್ಲಿ. ಅದನ್ನ ಹೈಲೈಟ್ ಮಾಡಿ ಅದನ್ನ ಎಲೆಕ್ಷನ್ ಟೈಮಲ್ಲಿ ಅವ್ರನ್ನ ಎಲ್ಲೋ ಒಂದು ರೀತಿ ಟಾರ್ಗೆಟ್ ಮಾಡ್ತಿದ್ದಾರೆ ಅನ್ಸುತ್ತೆ ನಮ್ಗೆ. ಸರ್, ಎಲ್ಲಾ ಕ್ಷೇತ್ರದಲ್ಲೂ ಬಿಜೆಪಿ, ಕಾಂಗ್ರೆಸ್, JDS 3 ಪಕ್ಷಗಳ ನಡುವೆ ಒಂದು ಫೈಟ್ ಕ್ರಿಯೇಟ್ ಆಗಿದೆ. ಪುಲಕೇಶಿ ನಗರದಲ್ಲಿ ಆತರ ಇದೆ ಸರ್? 3 ಪಕ್ಷಗಳ ನಡುವೆ ಫೈಟ್ ಇದೆಯಾ ಇಲ್ಲಿ? ಸರ್, ಇಲ್ಲಿ ಆಕ್ಚುಲಿ ಅದನ್ನು ಬ್ರೇಕ್ ಮಾಡಿದ್ದು ನಮ್ಮ ಅಖಂಡ ಶ್ರೀನಿವಾಸ ಮೂರ್ತಿ ಅವರೇ. ಇದು ಆಕ್ಚುಲಿ ಕಾಂಗ್ರೆಸ್ ಬೆಲ್ಟೆ ಕಂಪ್ಲೀಟ್ ಆಗಿ. ಅವರು JDS ಇಂದ ಬಂದು ಕಾಂಗ್ರೆಸ್ ಅಲ್ಲಿ ಬ್ರೇಕ್ ಮಾಡಿದ್ದು ಅವರೇ ಫಸ್ಟ್ ನಾಯಕ. ಆಮೇಲೆ ತಿರ್ಗಾ ಅವರು ಕಾಂಗ್ರೆಸ್ ಬಂದಿದ್ದಾರೆ.
ಸೊ ಇದೆಲ್ಲ ಮಿಕ್ಸ್ ಅಂಡ್ ಮ್ಯಾಚ್ ಇದ್ದೇ ಇರುತ್ತೆ. ಯಾರು ಪರ್ಸನ್ ಚೆನ್ನಾಗಿ ಕೆಲಸ ಮಾಡ್ತಾರೋ ಅವ್ರು ಇಂಡಿಪೆಂಡೆಂಟ್ ಆಗಿರಲಿ ಪಾರ್ಟಿ ಆಗಿರಲಿ ಗೆಲ್ತಾರೆ. ಸೊ ಆ ಥರ ಗೆಲ್ತಾರೆ, ಯಾಕಂದ್ರೆ ಅವರು ಪರ್ಸನ್ ಓರಿಯೆಂಟೆಡ್, ಪಾರ್ಟಿ ಓರಿಯೆಂಟೆಡ್ ಪರ್ಸನ್ ಅಲ್ಲ ಅವರು. ಸೊ ಐಡೆಂಟಿಫೈಡ್ ಥ್ರೂ ಪರ್ಸನ್ ಕೆಲಸ ಮಾಡ್ತಾರೆ ಇವರು ಅಂತ ಅವ್ರು ಎಲ್ಲಿದ್ರು ಮಾಡೇ ಮಾಡ್ತಾರೆ. ಸೊ ಆ ಥರ ಒಂದು ಇಮೇಜ್ ಕ್ರಿಯೇಟ್ ಮಾಡಿಟ್ಟಿದ್ದಾರೆ. ಸೊ ಅದರಿಂದ ಒಳ್ಳೆ ಇದಿದೆ. ಹೌದೌದು. ಸರ್ ಎಲೆಕ್ಷನ್ ಯಾರನ್ನ ಗೆದ್ರಿ ಎಲ್ಲ ಸುಳ್ಳನ್ ಮಕ್ಕಳು ಕಳ್ಳನ ಮಕ್ಕಳು ಎಲ್ಲ ಯಾರು ಬಂದ್ರೂ ಯಾರು ಬಡವ್ರಿಗೆ ಏನು ಮಾಡಲ್ಲ, ಎಲ್ಲ ಕಳ್ರೆ. ಅವ್ರಿಗೆ ಅವ್ರ ಕೋಟ್ಯಾಂತರ ರೂಪಾಯಿ ಅವ್ರು ಮಾಡ್ಕೊಂತಾರೆ, ಬಡವ್ರಿಗೆ ಕೊಡ್ತಾರೆ ಕೈಗೆ ಬಾಬಾಜಿದು, ಏನು ಕೊಡಲ್ಲ, ಎಲ್ಲ ಕಳ್ರೆ. ಯಾರು ಬಂದ್ರೂ ಬಡವ್ರಿಗೆ ಏನು ಮಾಡಲ್ಲ. ಅವ್ರ ಹೆಂಡತಿ ಮಕ್ಕಳಿಗೆ ರೇಷ್ಮೆ ಸೀರೆ ರೇಷ್ಮೆ ಲಂಗೆ ಎಲ್ಲ ಕೊಡ್ತಾರೆ, ಬಡವ್ರಿಗೆ ಅಕ್ಕಿ ಕೂಡ ಕೊಡಕ್ಕೆ ಹೋಗ್ತಿಲ್ಲ. ಲಾಕ್ಡೌನ್ ಅಲ್ಲಿ ಯಾರು ಬಂದ್ರು ಯಾರು ಏನು ಕೊಟ್ಟಿಲ್ಲ. ಇಲ್ಲಿ ಅಖಂಡ ಶ್ರೀನಿವಾಸ ಮೂರ್ತಿ ಅವರು ಏನು ಕೊಟ್ಟಿಲ್ಲ ಬಡವ್ರಿಗೆ. ಏನು ಅವ್ರು ಬೇಕಾದ್ರೆ ನೋಡ್ಕೊಂತಾರ ಅಷ್ಟೇ, ನಮ್ಮ ಬಡವ್ರಿಗೆ ಯಾರು ನೋಡಲ್ಲ. ಯಾರು ಬಂದ್ರು ಕಳ್ರೆ. ನಾನು ಹೇಳ್ತೀನಿ, ಯಾರನ್ನ ಧೈರ್ಯವಾಗಿ ಹೇಳ್ತೀನಿ, ನನ್ಗೇನು ಸಾಯಿಸಲ್ಲ. ಯಾರು ಇರೋದು ಫಸ್ಟ್ ಆಗಿ ಏನಾಗುತ್ತೆ, ಏನು ಆಗಲ್ಲ, ಎಲ್ರ ಕೊಳ್ರೆ. ಏನ್ ಡೆವಲಪ್ಮೆಂಟ್ ಆಗಿದೆ ಸರ್? ರೋಡ್ ಹೋಗಿ ರೋಡ್ ನೋಡಿ, ರೋಡ್ಗಳು ನೋಡಿ, ಏನು ಡೆವಲಪೇಷನ್ ಇಲ್ಲ. ನಾವು ಹುಟ್ಟಿ ಬೆಳ್ದಿನಿ ಇಲ್ಲಿ. ರೇಷನ್ ಕಾರ್ಡ್ ಹೋಗಿ ಕೇಳಿದ್ರೆ ಅಲ್ಲಿ ಹೋಗು, ಇಲ್ಲ ಬಿಹಾರದಿಂದ ಬಂದವ್ರಿಗೆ ರೇಷನ್ ಕಾರ್ಡು ID ಕಾರ್ಡು ಎಲ್ಲ ಕೊಟ್ಟವ್ರೆ. ಇಲ್ಲಿ ಹುಟ್ಟಿ ಬೆಳ್ದವ್ರಿಗೆ ಏನು ಇಲ್ಲ. ಏನಕ್ಕೆ? ಯಾರು ಪುಲಿಕೇಶಿ ನಗರ ಆದ್ರೇನೋ, ಇದು ಟ್ಯಾಂಕ್ ರೋಡ್ ಆದ್ರೇನೋ, ಎಲ್ಲ ಕಳ್ರೆ. ನಮ್ಗೋಸ್ಕರ ಬಡವ್ರಿಗೆ ಏನು ಮಾಡಲ್ಲ, ಏನು ಸರಿ ಇಲ್ಲ, ಏನು ಯಾರು ಸರಿ ಮಾಡಿಲ್ಲ ಇವತ್ತವರೆಗೂ, ಏನು ಸರಿ ಮಾಡಿಲ್ಲ, ಎಲ್ಲ ಕಳ್ರೆ. ಈ ಸಲ ಪುಲಿಕೇಶಿ ನಗರದಿಂದ ಅಖಂಡ ಶ್ರೀನಿವಾಸ್ ಅವ್ರಿಗೆ ಟಿಕೆಟ್ ಇನ್ನೂ ಕೂಡ ಕೊಟ್ಟಿಲ್ಲ ಕಾಂಗ್ರೆಸ್ ಇಂದ. ಯಾವ್ದಾದ್ರು ಗಲಾಟೆ ಅಂತ ಅವ್ರವ್ರ ಸಮಸ್ಯೆ ರೀ ಅದು. ಯಾವ್ದೋ ಮನೆ ಬರ್ನ್ ಮಾಡ್ಬಿಟ್ರು ಅಂತ ಯಾವ್ದು ಅವ್ರ ಸಮಸ್ಯೆ ಅದು. ಅದ್ ಬಗ್ಗೆ ನಾವ್ ಏನ್ ಹೇಳಕ್ ಹೋಗೋಣ. ಅವ್ರು ಟಿಕೆಟ್ ಕೊಡೋರು ಕಾಂಗ್ರೆಸ್ ಅವ್ರು, ಇವ್ರು ಟಿಕೆಟ್ ಯೂಸ್ ಮಾಡೋರು. ಅದಕ್ಕೆ ನಮ್ಗೇನು ಸಂಬಂಧ ಇಲ್ಲ. ಬಂದು ಟಿಕೆಟ್ ಕೊಟ್ರೆ ಹಾಕೋಣ, ಓಟ್ ಹಾಕೋಣ, ಕಾಂಗ್ರೆಸ್ಗೆ ಹಾಕೋಣ. ಕಾಂಗ್ರೆಸ್ ಪಕ್ಷಕ್ಕೆ ಯಾರೇ ನಿಂತಿರ್ಲಿ ಆಲ್ರೆಡಿ ಹಾಕೋಣ. ಚಾಲೆಂಜು ಅಖಂಡನೋ ಯಾರಾದ್ರೂ ಇರ್ಲಿ ಕಾಂಗ್ರೆಸ್ ಪಕ್ಷಕ್ಕೆ, ಪ್ರಸನ್ನ ಕುಮಾರ್, ಸಂಪತ್ ರಾಜು ಯಾರೋ ಇರ್ಲಿ, ಬಟ್ ಕಾಂಗ್ರೆಸ್ ಹಾಕೋಣ. ಈ ವ್ಯಕ್ತಿ ಆ ವ್ಯಕ್ತಿ ಅಲ್ಲ ಅಂತ ಕಾಂಗ್ರೆಸ್ ಗೌರ್ಮೆಂಟ್ ಹಾಕೋಣ. ಸರ್, ಈಗ ಬಿಜೆಪಿ ಮತ್ತೆ JDS ಪುಲಿಕೇಶಿ ನಗರದಲ್ಲಿ ಏನು ಇಲ್ವಾ? ಬಿಜೆಪಿ ಕತೆನೆ ಬಿಡ್ರಿ. 1250 ರೂಪಾಯಿ ಗ್ಯಾಸು. ಮನೆಗಳು ಹಾಳಾಗ್ಬಿಟ್ಟೈತೆ. ಈ ನನ್ನ ಮಕ್ಕಳು ಬಂದಿದ್ಮೇಲೆ ಹಾಳಾಗ್ಬಿಟ್ಟೈತೆ ಮನೆಗಳು. 4 ದಿವಸ ದುಡಿಮೆ ಇಕ್ಕಿ ನಾವು ಹೋಗಿ ಗ್ಯಾಸ್ ತಗೊಬರ್ಬೇಕ್ರಿ ಮನೆಗೆ. 4 ದಿವಸ ದುಡಿಬೇಕು. ಗ್ಯಾಸ್ಗೆಲ್ಲ ಹೋಗಿ ಡೈಲಿ 400 ಮಿಕ್ಕುತ್ತೆ. 4 ದಿವಸ ಮಡಗಿದ್ರೆ ಗ್ಯಾಸ್ ಕೊಡ್ತಾನ ಅವನು. ಕಾಂಗ್ರೆಸ್ ಗೌರ್ಮೆಂಟ್ ಬೇಡ್ರಿ ರೀ. 430 ರೂಪಾಯಿ ಇತ್ತು ಗ್ಯಾಸು. ಬರೀ ಒಂದ್ ದಿವಸ ದುಡಿಮೆ 2 ಅವರ್ ದುಡ್ದು ನಾವು ಆಟೋದಲ್ಲಿ ತಗೊಂಡೋಗಿ ಮನೆಗೆ ಗ್ಯಾಸ್ ತಗೊಂಡೋಯ್ತಾ ಇದ್ದು. ಈ ನನ್ನ ಮಕ್ಕಳು ಏನ್ ಮಾಡ್ತಾರೆ? 1250 ರೂಪಾಯಿ. ಇನ್ ಕೇಸ್ ಏನಾರು ಸರ್ ಅಖಂಡ ಅವ್ರಿಗೆ ಏನಾದ್ರು ಬಿಜೆಪಿ ನಲ್ಲಿ ನಿಂತ್ಕೊಂಡ್ರೆ? ನೋ ಚಾನ್ಸ್. ಚಾನ್ಸೇ ಇಲ್ಲ. ಅಖಂಡ ಶ್ರೀನಿವಾಸ ಮೂರ್ತಿ ಆ ಕಡೆ ಹೋದ್ರೆ ಕತೆ ಮುಗೀತು. ಲೈಫ್ ಒಳಗೆ ಅಖಂಡ ಯಾರಂತ ಗೊತ್ತಾಗಲ್ಲ. ಪಕ್ಕ ಯಾವ ಗೌರ್ಮೆಂಟ್ ಆದ್ರೂ ಬರ್ಲಿ, DK ಆದ್ರೂ CM ಆಗ್ಲಿ, ಸಿದ್ದರಾಮಯ್ಯ ಆದ್ರೂ CM ಆಗ್ಲಿ, ಬಟ್ ಕಾಂಗ್ರೆಸ್ ಬರ್ಲೇಬೇಕು. ಸರ್, ಈ ಸಲ ಕಾಂಗ್ರೆಸ್ ಇಂದ ಅಖಂಡ ಶ್ರೀನಿವಾಸ್ ಅವ್ರಿಗೆ ಇನ್ನು ಟಿಕೆಟ್ ಕೊಡ್ಬೇಕೋ ಬೇಡವೋ ಅಂತ ಫೈನಲ್ ಆಗಿಲ್ಲ. ಸೊ ಯಾರು ಕೊಟ್ರೆ ಬೆಟರ್ ಅಂತೀರಾ? ಇಲ್ಲಿ ಯಾರು ಕೆಲಸಗಳು ಚೆನ್ನಾಗಿ ಮಾಡಿದ್ದಾರೆ? ಬಿಜೆಪಿ ಒಂದು ಸಾತಿ ಕೊಡಿ. ಬಿಜೆಪಿ ಅವರಿಗೆ. ಓಕೆ, ಇಲ್ಲಿ ಪುಲಿಕೇಶಿ ನಗರದಲ್ಲಿ ಬಿಜೆಪಿಗೆ ಅಷ್ಟೊಂದು ನೆಲೆ ಇಲ್ಲ ಅಂತಾರೆ. ಹೇಳ್ದಂಗೆ ಕರೆಕ್ಟ್. ಬಿಜೆಪಿ ಅವ್ರು ಕೊಟ್ರೆ, ಈ ಸತಿ ಕ್ರಿಶ್ಚಿಯನ್ಸ್ ಅವ್ರು ಕೊಟ್ರೆ, ಅವ್ರಿಗೆ ಕೊಟ್ರೆ ಒಂದ್ ಚಾನ್ಸ್ ಐತೆ. ಬಿಜೆಪಿ ಇಂದ ಕ್ರಿಶ್ಚಿಯನ್ಸ್ ಯಾರಿಗಾದ್ರು ಟಿಕೆಟ್ ಕೊಟ್ರೆ ಮತ್ತು ಹಿಂದೂ ಅವರು ಕ್ರಿಶ್ಚಿಯನ್ಸ್ ಅವರು ಹಾಕಿ ಗೆಲ್ಸ್ಬಹುದು. ಒಂದ್ ಚಾನ್ಸ್ ಐತೆ. ಚಾನ್ಸ್ ಇದೆ. ಬಿಜೆಪಿಗೂ ಒಂದು ಅವಕಾಶ ಮಾಡೋಣ ಅನ್ಕೊಂಡಿದ್ದೀರಾ? ಮಾಡ್ಕೊಂಡಿದ್ದೀವಿ. ನಾವೀಗ ಪುಲಿಕೇಶಿ ನಗರ ವಿಧಾನಸಭಾ ಕ್ಷೇತ್ರದ DJ ಹಳ್ಳಿನಲ್ಲಿದ್ದೀನಿ. ಒಂದಿಷ್ಟು ವಾಹನ ಸವಾರರು ಇದ್ದಾರೆ, ನಮ್ಮ ಜೊತೆ ಮಾತನಾಡ್ತಾರೆ. ಸರ್, ಈ ಬಾರಿಯ ಚುನಾವಣೆಗೆ ಇನ್ನು 30 ದಿನ ಬಾಕಿ ಇದೆ, 1 ತಿಂಗಳು. ಈ ಕ್ಷೇತ್ರದ ಶಾಸಕರು ಅಖಂಡ ಶ್ರೀನಿವಾಸ ಮೂರ್ತಿ ಅವರು. ಈ ಸಲ ಕಾಂಗ್ರೆಸ್ ಟಿಕೆಟ್ ಅವ್ರಿಗೆ ಸಿಗುತ್ತಾ? ಇನ್ನೂ ಡೌಟ್ ಇದೆ. ಡೌಟ್ ಇದೆ. ಹೇಳಕ್ಕಾಗಲ್ಲ ಯಾರಿಗೆ ಸಿಗುತ್ತೆ ಯಾರಿಗೆ ಬಿಡುತ್ತೆ ಅವ್ರು ಸಿಗುತ್ತೆ, ಹೇಳಕ್ಕಾಗಲ್ಲ. ಡೌಟ್ ಇದೆ. ಕೆಲಸ ಮಾಡಿದಾರ ಇಲ್ಲೆಲ್ಲ ಕ್ಷೇತ್ರದಲ್ಲಿ? ಮಾಡಿದಾರೆ ಕೆಲಸ ಮಾಡಿದಾರೆ. ಶ್ರೀನಿವಾಸ ಮೂರ್ತಿ ಅವರಿಗೆ ಆಪೋಸಿಟ್ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಅಂತ ಬಿಜೆಪಿ ಅಥವಾ JDS ಅಲ್ಲಿ ಯಾರು ಇದಾರಾ? ಸರ್, ಯಾರು ಇಲ್ಲ ಸರ್. ಅವ್ರ ಆಪೋಸಿಟ್ ಯಾರು ಇಲ್ಲ. ಶ್ರೀನಿವಾಸ ಮೂರ್ತಿ ಆಪೋಸಿಟ್ ಯಾರು ಇಲ್ಲ. ಶ್ರೀನಿವಾಸ ಮೂರ್ತಿನೇ ಇರೋದು. ಓಕೆ, ಈ ಸಲ ಕಾಂಗ್ರೆಸ್ ಇಂದ ಟಿಕೆಟ್ ಕೊಟ್ಟರು ಅವರೇ ಗೆಲ್ತಾರ ಅಥವಾ ಇಂಡಿಪೆಂಡೆಂಟ್ ಆಗಿ ನಿಂತ್ರೆ ಗೆಲ್ತಾರ? ಎರಡು ಇರುತ್ತೆ. ಇಂಡಿಪೆಂಡೆಂಟ್ ಕೊಟ್ರು ಇರುತ್ತೆ, ಕಾಂಗ್ರೆಸ್ ಇಂದ ಕೊಟ್ರು ಇರುತ್ತೆ. ಅವ್ರಿಗೆ ಒಳ್ಳೆ ಕೆಲಸ ಮಾಡಿದ್ದಾರೆ. ಇವಾಗ ಎಲೆಕ್ಷನ್ ಟೈಮ್ನಲ್ಲಿ ಟಿಕೆಟ್ ಸಿಗ್ಬಿಟ್ರೆ ಅವ್ರಿಗೆ ಇನ್ನೂ ಒಳ್ಳೇದು.
ಕಾಂಗ್ರೆಸ್ ಅವ್ರು ಯಾಕೋ ಈ ಸಲ ಹಿಂದೆ ಮುಂದೆ ಲಾಸ್ಟ್ ಟೈಮ್ ಅತಿ ಲೀಡಿಂಗ್ ಅಲ್ಲಿ ಇಡೀ ಕರ್ನಾಟಕದ ಹೆಚ್ಚು ಲೀಡಿಂಗ್ ಅಲ್ಲಿ ಗೆದ್ದಿದ್ದವ್ರು ಅವರೇನೆ. ಈ ಸಲ ಕಾಂಗ್ರೆಸ್ ಅವ್ರು ಇನ್ನೂ ಟಿಕೆಟ್ ಕೊಡಕ್ಕೆ ಹಿಂದೆ ಮುಂದೆ ನೋಡ್ತಿದ್ದಾರೆ, ಏನ್ ಕಾರಣ ಇರ್ಬೋದು ಅಂತೀರಾ? ಇದು ಕಾಂಗ್ರೆಸ್ ಬಂದ್ರೇನು ಬಡವರಿಗೆ ಎಲ್ಲ ಒಳ್ಳೆ ಆಗ್ತದೆ, ಒಳ್ಳೆ ಆಗದ್ರೆ ಒಳ್ಳೇದು. ಇವಾಗ ತುಂಬಾ ತೊಂದರೆನಲ್ಲಿ ಇದ್ದಾರೆ ಬಡವರು ಎಲ್ಲ. ಸರ್, ಈಗ ಅಖಂಡ ಶ್ರೀನಿವಾಸ ಮೂರ್ತಿ ಈ ಸಲ ಟಿಕೆಟ್ ಇನ್ನೂ ಕೂಡ ಕನ್ಫರ್ಮ್ ಆಗದೆ ಇರೋದಕ್ಕೆ ಕಾರಣ ಲಾಸ್ಟ್ ಟೈಮ್ ಅಲ್ಲಿ ಇಲ್ಲೊಂದು ಗಲಾಟೆ ಆಯ್ತಲ್ಲ, ಅದೇ ಒಂದು ಅಂತ. ಮುಸ್ಲಿಮ್ಸ್ ಇನ್ನೂ ಕೂಡ ಅದನ್ನ ಮನಸ್ಸಲ್ಲಿ ಇಟ್ಕೊಂಡಿದಾರ? ಅದು ಗೊತ್ತಿಲ್ಲ ಸರ್ ನಮ್ಗೆ, ಅದು ನಾವು ಯೋಚನೆ ಮಾಡಲ್ಲ. ನಮ್ಗೆ ಯಾಕೆ ಅದು ಎಲ್ಲ ಅಖಂಡವ್ರಿಗೆ ಒಟ್ಟಲ್ಲಿ ಈಗ ಈ ಸಲ ವೋಟ್ ಮಾಡ್ತೀರಾ? ಮಾಡೋಣ, ಕಾಂಗ್ರೆಸ್ಗೆ ಮಾಡೋಣ, ಯಾರು ನಿಲ್ತ್ಕೊಂಡು ಕಾಂಗ್ರೆಸ್ಗೆ ಹಾಕೋಣ. ಇವಾಗ ಎಲೆಕ್ಷನ್ ನಡೀತದ, ಪರವಾಗಿಲ್ಲ, ಒಳ್ಳೆಯವ್ರಿಗೆ ಹಾಕ್ಬೇಕು ಓಟು. ಇವಾಗ 550 ರೂಪಾಯಿ ಗೇಜು, ಇವಾಗ 1000 ಚಿಲ್ಲರೆ ಆಗಿದೆ. ಇವರು ಮೋದಿ ಅವರು ಬಂದ್ರೆ ನಾವು ಏನು ಮಾಡಕ್ ಆಗಲ್ಲ. ಕಾಂಗ್ರೆಸ್ ಬಂದ್ರೆ ಒಳ್ಳೇದಾಗತ್ತೆ ನಮ್ಗೆ ಅಭಿಯಾಮ. ಈಗ ಇಲ್ಲಿದ್ದವರು ಕಾಂಗ್ರೆಸ್ ಪಕ್ಷದ MLA ಅಖಂಡ ಶ್ರೀನಿವಾಸ ಮೂರ್ತಿ ಅವರು ಏಲ್ಮಲ್ ಅಂತ ಅವರು ತೀರೋದ್ರು, ಅವ್ರ ಅಕ್ಕನು ತೀರೋದ್ರು. ಇವಾಗ ಅವ್ರ ಅಕ್ಕ ಮಕ್ಕಳು ನಾವೆಲ್ಲ ರಿಲೇಷನ್, ಅವ್ರನ್ನ ಇಟ್ಕೊಂಡು ಒಳ್ಳೆ ರೀತಿ ಮಾಡಿದ್ರೆ ಏನೋ ಒಂದ್ ನಡಿಬಹುದು. ಕಾಂಗ್ರೆಸ್ ಬಂದ್ರೆ ಒಳ್ಳೇದಾಗುತ್ತೆ, ಬಿಜೆಪಿ ಇದ್ರೆ ಆಗಲ್ಲ.